ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮನ್ನ ನೋಡಿ ಗಂಡ ಹೆಂಡತಿ ಅಂತ ಅನ್ಕೊಂಡ್ರು. ಅಯ್ಯೋ, ಸಾಮಾನ್ಯವಾಗಿ ನೆತ್ತಿ ಹತ್ತಿದ್ರೆ ನೀರ್ ಕುಡಿಸ್ಬೋದು, ಆದ್ರೆ ನೀರ್ ಕುಡಿತಿರ್ಬೇಕಾದ್ರೆ ನೆತ್ತಿ ಹತ್ತಿದ್ರೆ ಏನ್ ಮಾಡಕ್ಕಾಗತ್ತೆ? ಇದೊಳ್ಳೆ ಕಥೆ ಆಯ್ತಲ್ಲ. ಅಬ್ಬಾ, ನಕ್ಬಿಟ್ರು. ಅಂತೂ ಕೂಲ್ ಆದ್ರು ಅಂತ ಆಯ್ತು. ಸರಿ, ಈಗ ಹೇಳ್ಬೋದಾ? ಅದೇನು ಅಂತ ಹೇಳ್ಬಿಡಿ, ಇಲ್ಲಾಂದ್ರೆ ಹೋಗೋವರೆಗೂ ಟಾರ್ಚರ್ ಕೊಡ್ತೀರಾ. ಥ್ಯಾಂಕ್ ಯು ನನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ. ನಿನ್ನೆ ಅವ್ರು ನಮ್ ಬಗ್ಗೆ ಹಾಗೆ ಅನ್ಕೊಂಡ್ರು, ಈಗ ಎಳ್ನೀರ್ ಮಾರೋನ್ ಕೂಡ ನಮ್ ಬಗ್ಗೆ ಹಾಗೆ ಅನ್ಕೊಂಡ. ನಾನ್ ಬೇರೆ ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ, ಪ್ರಪೋಸ್ ಕೂಡ ಮಾಡಿದ್ದೀನಿ. ನಿನ್ನೆ ನೈಟ್ ಆಲ್ಮೋಸ್ಟ್ ಗ್ರೀನ್ ಸಿಗ್ನಲ್ ಕೊಡೋ ಹಾಗೆ ಇದ್ರಿ, ಆದ್ರೆ ನೀವು ಕೊಟ್ಟಿಲ್ಲ. ಹಲೋ, ನಾನೇ ನಿಮಗ್ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ನನ್ ಹತ್ರ ಯಾವಾಗ್ಲೂ ರೆಡ್ ಸಿಗ್ನಲ್. ನೆನ್ನೆ ಏನೋ ಸಿಚುವೇಶನ್ ಡಿಮ್ಯಾಂಡ್ಗೆ ಟೆಕ್ನಿಕಲ್ ಎರರ್ ಆಗಿ ರೆಡ್ ಸಿಗ್ನಲ್ ಆಫ್ ಆಗಿತ್ತು ಅಷ್ಟೇ. ಅಂದ್ರೆ ಇಡೀ ಪ್ರಪಂಚನೇ ನಮ್ನ ಗಂಡ ಹೆಂಡತಿ ಅಂತ ಅನ್ಕೊಂಡ್ರು ನಿಮ್ಗೇನು ಅನ್ನಿಸ್ತಿಲ್ವಾ? ನೋ ವೇ. ಆದ್ರೆ ನಿಮ್ಮೊಳಗಡೆ ಗ್ರೀನ್ ಲೈಟ್ ಕೂಡ ಇದೆ ಅನ್ನೋದು ನಿಜ ಅಲ್ವಾ? ರೆಡ್ ಲೈಟ್ ಆಫ್ ಆದಾಗ ಗ್ರೀನ್ ಲೈಟ್ ಆನ್ ಆಗುತ್ತೆ. ನಿಮ್ಮನ್ನ ಯಾವುದೋ ಒಂದು ವಿಷಯ ತಡೀತಾ ಇದೆ ಅಲ್ವಾ? ಭೈರವಿ ಅವರೇ, ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನಾನು ಕೇಳಿದ್ದಕ್ಕೆ ಉತ್ತರ ಕೊಡಿ ಪ್ಲೀಸ್. ನಿಜ ಹೇಳಿ, ನಿಮ್ಮನ್ನ ಯಾವ್ದಾದ್ರೂ ವಿಷಯ ತಡೀತಾ ಇದೆಯಾ ಅಥವಾ ಸತ್ಯ ಏನಂತ ಹೇಳಿ. ಅದನ್ನ ಶಾಶ್ವತವಾಗಿ ಆಫ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನನ್ ಲಗೇಜ್ ನನ್ನ ಕೊಟ್ಟು ನೀವು ನಿಮ್ ಕಾರ್ ತಗೊಂಡು ಹೋಗ್ಬೇಕು ಅಷ್ಟೇ. ನನ್ ಬಗ್ಗೆ ಚಿಂತೆ ಬೇಡ, ನಾನ್ ಬೇರೆ ಯಾವ್ದಾದ್ರು ಗಾಡಿ ಹಿಡ್ಕೊಂಡು ಮನೆ ಸೇರ್ತೀನಿ. ಯಾಕೆ? ನಾನೇನಾದ್ರೂ ಕೇಳ್ಬಾರ್ದಿದ್ದನ್ನ ಕೇಳಿದೆನಾ? ನೀವ್ಯಾಕೆ ಕೋಪ ಮಾಡ್ಕೋತಾ ಇದ್ದೀರಾ? ತಪ್ಪು ಮಾಡಿದ್ ನಾನೇ. ರಾತ್ರಿನೇ ಈ ವಿಷಯ ಕೇಳ್ಬೇಕಿತ್ತು. ಕೇಳಿದ್ರೆ ಉತ್ತರ ಸಿಕ್ತಿತ್ತೇನೋ, ಆದ್ರೆ ಈಗ ಸಿಗೋದು ಉತ್ತರ ಅಲ್ಲ. ಅಂದ್ರೆ ತೆಂಗಿನ ಚಿಪ್ಪು. ನನಗೆ ಈ ತೆಂಗಿನ ಚಿಪ್ ಬೇಡ, ಚಿಪ್ಪಲ್ಲಿರೋ ಪ್ರೀತಿಯನ್ನು ಮುತ್ತಬೇಕು. ಯಾರೇ ನೀವು? ನಾನ್ ಯಾರು? ವಿರಾಟ್. ನನ್ ಜೊತೆ ಬರ್ತೀನಿ ಅಂತ ಹೇಳಿದ್ದು ವಿರಾಟ್ ಅಲ್ಲ, ದಿಲ್ಜೀತ್. ದಿಲ್ಜೀತ್ ಯಾರು? ದಿಲ್ಜೀತ್ ಡ್ರೈವರ್ ತರ ಇರ್ಬೇಕು. ಅದನ್ ಬಿಟ್ಟು ಬಿಸ್ನೆಸ್ ಮೆನ್ ತರ ಮಾತಾಡಿದ್ರೆ ನಾನು ಇಲ್ಲಿಂದ ಹೋಗ್ಬಿಡ್ತೀನಿ ಅಷ್ಟೇ. ಅಯ್ಯೋ ಸಾರಿ ಮೇಡಮ್ ಜಿ, ಪ್ಲೀಸ್ ಇಲ್ಲಿಂದ ಹೋಗ್ಬೇಡಿ. ಎಷ್ಟಾಯ್ತಪ್ಪ? 120. ಮೇಡಮ್ ಜಿ 120 ಅಂತೆ. ನಾನಾ? ಯಾಕೆ ನಿಮ್ ಹತ್ರ 120 ರೂಪಾಯಿ ಇಲ್ವಾ? ಡ್ರೈವರ್ ಮೇಡಮ್, ನಮ್ಮ ಹತ್ರ ಅಷ್ಟೊಂದು ದುಡ್ಡು. ಸ್ಕ್ಯಾನರ್ ಕೊಡಿ. ಆಗಿದೆ. ಶೈಲಜಾ, ಏನ್ರಿ? ಆ ಕೇಶವನ ಆಚೆಗಡೆ ಎಲ್ಲ ಹುಡುಕ್ದೆ, ಎಲ್ಲೂ ಕಾಣುತ್ತಿಲ್ಲ. ಎಲ್ಲೋದವನು? ಕೇಶವ ನಮ್ಗೆ ಹೇಳ್ದೆ ತಪ್ಪಿಸ್ಕೊಂಡು ಹೋಗ್ಬಿಟ್ನೋ ಏನೋ. ಏನು ಯೋಚನೆ ಮಾಡ್ತಾ ಇದೀಯ? ಎಲ್ಲೋದವನು ಹೇಳು. ಇಲ್ಲ ರೀ, ಬೆಳಗ್ಗೆಯಿಂದ ನೋಡ್ದೆ ನಾನು, ಎಲ್ಲೂ ಕಾಣ್ಲಿಲ್ಲ ಅವನು. ಏನು ಕಾಣಿಸ್ತಾ ಇಲ್ವಾ? ನಿಜ ಹೇಳು, ಎಲ್ಲವನು? ಬೆಳಗ್ಗೆ ಇಲ್ಲೇ ಇದ್ದಾರಿ, ತಿಂಡಿ ತಿಂದು ಟೀ ಕುಡ್ದು ಕಾಯಿ ಸುಲಿತಾ ಇದ್ದ. ಅದಾದ್ಮೇಲೆ ಕಾಣಿಸ್ತಾ ಇಲ್ಲ ರೀ. ಅದನ್ನೇ ನಾನು ಹೇಳ್ತಾ ಇರೋದು, ಅವ್ನ್ ಕಾಣಿಸ್ತಾ ಇಲ್ಲ ಅಂತ. ಅವನು ಇತ್ತೀಚೆಗೆ ಇದ್ದಕ್ಕಿದ್ದಾಗೆ ತಪ್ಪಿಸ್ಕೊಂಡು ಹೋಗೋದು ಜಾಸ್ತಿ ಆಗದೆ.
ಯಾವ ದಾರಿಲಿ ಹೋದ ಹೇಳು. ಅವ್ನ್ ಯಾವ ದಾರಿಲಿ ಹೋದ ಅಂತ ನನ್ಗೇನ್ ಗೊತ್ತು ರೀ? ತಪ್ಪಿಸ್ಕೊಂಡು ಹೋಗಕ್ಕೆ ಯಾರು ದಾರಿ ತೋರಿಸ್ತಾರೋ ಅವ್ರಿಗೆ ತಾನೇ ಗೊತ್ತಿರೋದು. ಇಷ್ಟೊತ್ತಿಗೆ ಎಲ್ಲ ಹೋಗಿರ್ತಾನೋ, ಯಾವ ಗಾಡಿ ಎತ್ಕೊಂಡು ಹೋಗಿರ್ತಾನೋ, ಯಾವ ಸ್ಟಾಪ್ ನಲ್ಲಿ ಇಳ್ಕೊಂಡಿರ್ತಾನೋ ಹೇಳು. ಇಲ್ಲ ರೀ, ನಿಜವಾಗ್ಲೂ ನನಗ್ ಗೊತ್ತಿಲ್ಲ ರೀ. ಕೇಶವ ಕಾಣ್ತಾ ಇಲ್ಲ ಅನ್ನೋದು ನನ್ಗೀಗ್ಲೇ ಗೊತ್ತಾಗಿದ್ದು. ಗಂಡನ ಬಾಯಿ ಮಾತ್ಗೆ ಹೆಂಡತಿ ಆದಳು ಸತ್ಯ ಹೇಳಿದ ಇತಿಹಾಸದಲ್ಲೇ ಇಲ್ಲ. 4 ಬಿಟ್ರೆ ಸತ್ಯ ತಾನೇ ಆಚೆಗೆ ಬರುತ್ತೆ. ರೀ ನಾನ್ ತಪ್ಪಿಸ್ಕೊಂಡು ಹೋಗಕ್ ಹೇಳಿಲ್ಲ ರೀ. ನನ್ಗಿದ್ರ ಬಗ್ಗೆ ಏನು ಗೊತ್ತಿಲ್ಲ. ಅವ್ನು ನೋಡೋಗೋದಕ್ಕೆ ನೀನ್ ಸಹಾಯ ಮಾಡಿದ್ರೆ ಅದು ನೀನೇ ನಿನ್ ಗಂಡ ಸಾಯೋದಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ತಿಳ್ಕೊ. ನೀನ್ ದಿನ ಬೆಳಿಗ್ಗೆ ಕುಂಕುಮ ಹಚ್ಚಿ ನಮಸ್ಕಾರ ಮಾಡಿ ತಾಳಿನ ನೀನೇ ಕಿತ್ತೋಗಿದ್ಯಾ? ರೀ ಯಾಕ್ರಿ ಹೀಗೆಲ್ಲ ಮಾತಾಡ್ತೀರಾ? ಹೌದು ಶೈಲಾ, ಕೇಶವ ಕಾಣ್ತಾ ಇಲ್ಲ ಅಂತ ಅವ್ರಿಗೆ ಏನಾದ್ರೂ ಗೊತ್ತಾದ್ರೆ ಆ ಕ್ಷಣದಿಂದನೇ ಈ ಭೂಮಿ ಮೇಲೆ ನಾನು ಇರೋದಕ್ ಬಿಡಲ್ಲ. ಇರುವೆ ಹೊಸಕದಂಗೆ ಹೊಸಕ ಹಾಕ್ಬಿಡ್ತಾರೆ. ನೀನ್ ಕಾಪಿ ಮಾಡೋದಕ್ಕೆ ಸಕ್ಕರೆ ಹಾಕ್ತೀಯ ತಾನೆ? ಆ ಸಕ್ಕರೆ ಹೇಗ್ ಕರಗ್ತೋ ಹಾಗೆ ನನ್ನನ್ನು ಕರಗಿಸ್ಬಿಡ್ತಾರೆ. ವಿಷ ಕುಡ್ದು ಬೇಕಾದ್ರೂ ಬದುಕ್ಬೋದು, ಅವ್ರ ವಿಷಕ್ಕೆ ಹೋದ್ರೆ ಬದುಕಕ್ ಆಗಲ್ಲ. ಉಡ್ಸಿರೋ ಬ್ರಹ್ಮನಿಗೂ ಗೊತ್ತಾಗ್ಬಾರ್ದು, ಹಾಗೆ ಊತಾಕ್ಬಿಡ್ತಾರೆ. ಸಾಯ್ಸಕ್ ಬಂದ್ ಯಮನಿಗೂ ಗೊತ್ತಾಗ್ಬಾರ್ದು, ಆ ರೀತಿ ಲೆಕ್ಕನ ಚಿಪ್ತ ಮಾಡಿ ಹಾಕ್ಬಿಡ್ತಾರೆ. ಈಗ ನೀನ್ ನಿರ್ಧಾರ ಮಾಡು, ಆ ಕೇಶವ ಬದುಕಿರ್ಬೇಕಾ ಇಲ್ಲ ನಿನ್ ಗಂಡ ಬದುಕಿರ್ಬೇಕಾ ಅಂತ. ಈಗ್ಲಾದ್ರೂ ಹೇಳು, ಎಲ್ಲಿ ಆ ಕೇಶವ? ಯಜಮಾನ್ರೆ, ಏನೋ ಅದು ಕೇಶವ ಆಂಜನೇಯ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದ. ಕೇಶವ ತಪ್ಪಿಸ್ಕೊಂಡು ಹೋಗ್ತಾ ಇದ್ದ? ಅಮ್ಮ, ಅವನ್ನ ತಪ್ಪಿಸ್ಕೊಂಡು ಹೋಗ್ಬಿಟ್ಟು ಇಲ್ಲಿ ಬಂದು ಕಣಿ ಹೇಳ್ತಾ ಇದೀಯಾ? ಹೋಗ. ಇವತ್ತಿದೆ ಅವನಿಗೆ ಮಾರಿ ಹಬ್ಬ. ಇನ್ಯಾವತ್ತು ಕನಸಲ್ಲೂ ತಪ್ಪಿಸ್ಕೊಂಡು ಹೋಗಕ್ ಪ್ರಯತ್ನ ಪಡಬಾರ್ದು. ಹೋಗ್ ಮಾಡ್ತೀನಿ.